ಬಿಟ್ಟು ಕಳಿಸುವ ಮೊದಲು ಶೂರ್ಪಣಕಿಯಂತೆ ಇವರಿಬ್ಬರನ್ನು ವಿರೂಪಗೊಳಿಸಿ ಕಳಿಸಿದರೆ ಮತ್ತೆ ಇಂಥ ಪ್ರಯತ್ನ ಮಾಡುವುದಿಲ್ಲ. ಅದರ ಅಗತ್ಯವಿಲ್ಲ ಲಕ್ಷ್ಮಣ. ಇವರು ತಮ್ಮ ಕರ್ತವ್ಯವನ್ನು ಪಾಲಿಸಲಿ. ಇವರಿಗೆ ಬೇಕಾದ ಸಂಗತಿಗಳನ್ನು ತಮ್ಮ ರಾಜನ ಬಳಿಗೆ ತೆಗೆದುಕೊಂಡು ಹೋಗಲಿ. ಅದರಿಂದ ಏನಾಗುತ್ತದೆ? ಆ ರಾವಣ ನಮ್ಮ ಬಲಾಬಲಗಳೆಷ್ಟೆಂದು ತಿಳಿದರೆ ಅದನ್ನು ನಮ್ಮಿಂದ ಕಿತ್ತುಕೊಳ್ಳಲಾಗುತ್ತದೆ. ಅಷ್ಟಕ್ಕೂ ನಾವು ಧರ್ಮದ ಪರವಾಗಿರುವುದರಿಂದ ಆ ಧರ್ಮವೇ ನಮಗೆ ಜಯವನ್ನು ತಂದುಕೊಡುತ್ತದೆ. ನಿನ್ನ ಅಭಿಪ್ರಾಯವೇನು ಹನುಮಂತ? ರಾಘವ, ಧರ್ಮಾತ್ಮನಾದ ನಿಮ್ಮ ಮಾತು ಸೂಕ್ತವಾಗಿಯೇ ಇದೆ. ಧರ್ಮಾತ್ಮರಿಗೆ ದೇವತೆಗಳೂ ನೆರವಾಗುತ್ತಾರೆ. ಹನುಮಂತನ ಮಾತು ಸತ್ಯ. ರಾವಣ ನಮ್ಮ ರಹಸ್ಯಗಳನ್ನ ತಿಳಿದು ಏನೂ ಮಾಡಿಕೊಳ್ಳಲಾರ. ಆಗಲಿ ರಾಮಚಂದ್ರ. ವಾನರ ಮಿತ್ರರೇ, ಇವರನ್ನು ಎಲ್ಲ ಕಡೆ ಸುತ್ತಾಡಿಸಿ ಇವರಿಗೆ ಬೇಕಾದ ಮಾಹಿತಿಗಳನ್ನು ಒದಗಿಸಿಕೊಡಿ. ನಾವು ಎಲ್ಲರಿಗೂ ಕೃತಜ್ಞರಾಗಿದ್ದೇವೆ. ಹೋಗಿ, ರಾಮನ ದಯೆಯಿಂದ ನಿಮ್ಮ ಪ್ರಾಣ ಉಳಿಯಿತು. ಹೋಗಿ ಬದುಕಿಕೊಳ್ಳಿ. ಇಲ್ಲ ರಾಮಚಂದ್ರ, ಆ ರಾವಣನಿಗೆ ಎಂದಿಗೂ ಬುದ್ಧಿ ಬರುವುದಿಲ್ಲ. ತನ್ನ ವಿನಾಶದ ಮುಹೂರ್ತವನ್ನು ತಾನೇ ನಿಗದಿಪಡಿಸಿಕೊಳ್ಳುತ್ತಿದ್ದಾನೆ. ತನ್ನ ಮರಣ ಶಾಸನವನ್ನು ತಾನೇ ಬರೆದುಕೊಳ್ಳುತ್ತಿದ್ದಾನೆ. ಪ್ರಣಾಮಗಳು ಲಂಕೇಶ್ವರ. ಭಲೆ ಭಲೆ, ನಾನು ಹೇಳಿದ ಕೆಲಸವನ್ನು ಇಷ್ಟು ಬೇಗ ಮುಗಿಸಿ ಬಂದಿರಾ? ಪ್ರಭು, ಕೆಲಸ ಮುಗಿಯುವುದರೊಳಗೆ ನಾವೇ ಮುಗಿದು ಹೋಗುವುದು ಸ್ವಲ್ಪ ದಿನಲ್ಲೇ ತಪ್ಪಿತು ಪ್ರಭು. ಏನು ಹಾಗಂದರೆ? ಮಹಾಪ್ರಭು, ನೀವು ಹೇಳಿದ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸಲಾಗಲಿಲ್ಲ. ಆ ರಾಮನ ಕಡೆಯ ವೀರ ವಾನರೆಲ್ಲ ಮಹಾನ್ ಬಲಿಷ್ಠರು. ಅವರೆಲ್ಲರೂ ರಾಮನ ರಕ್ಷಣೆಯಲ್ಲಿದ್ದಾರೆ. ನಾವು ಅವರ ಜೊತೆ ಮಾತನಾಡುವುದು ಕಷ್ಟ ಪ್ರಭು. ಅಂದ ಮೇಲೆ ಅವರ ವಿಚಾರವನ್ನು ಗ್ರಹಿಸುವುದು ಹೇಗೆ? ಬಲವಂತರಾದ ವಾನರರು ಎಲ್ಲ ಕಡೆಯಲ್ಲೂ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದಾರೆ. ನಾವೇನು ನಮ್ಮ ಕರ್ತವ್ಯವನ್ನು ಎಚ್ಚರಿಕೆಯಿಂದಲೇ ಆರಂಭಿಸಿದೆವು. ಆದರೆ ಅಷ್ಟರಲ್ಲಿ ವಿಭೀಷಣರು ನಮ್ಮನ್ನು ಕಂಡು ಹಿಡಿದು ಬಿಟ್ಟರು ಪ್ರಭು. ಏನು? ನೀವು ಆ ದ್ರೋಹಿಯ ಕೈಗೆ ಸಿಕ್ಕಿಬಿದ್ದೀರಾ? ಹೌದು ಪ್ರಭು, ಅವರು ನಮ್ಮನ್ನು ಬಂಧಿಸಿ ಬಿಟ್ಟರು ಪ್ರಭು. ಏಡಿಗಳಂತೆ ಸೋತ ಮುಖ ಹೊತ್ತು ನನ್ನೆದುರಿಗೆ ನಿಂತಿರುವ ನಿಮ್ಮನ್ನು ಕೊಂದು ಬಿಡುತ್ತೇನೆ. ಪ್ರಭು, ನಮ್ಮನ್ನು ಕ್ಷಮಿಸಿ ಪ್ರಭು, ನಮ್ಮನ್ನು ಕ್ಷಮಿಸಿ. ಶಾಂತರಾಗಿ ಪ್ರಭು, ಶಾಂತರಾಗಿ. ವಿಭೀಷಣನ ಎದುರಿಗೆ ರಾಕ್ಷಸರ ಮಾಯೆ ನಡೆಯುವುದಿಲ್ಲವೆಂದು ತಮಗೆ ತಿಳಿಯದೆ ಪ್ರಭು. ನಾವು ಅದೃಷ್ಟರಾಗಿ ವಾನರ ಸೈನ್ಯದಲ್ಲಿ ಓಡಾಡಿದೆವು. ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ನಿರ್ವಹಿಸಿದ್ದೇವೆ ಪ್ರಭು. ನಮ್ಮನ್ನು ಕೊಲ್ಲಬೇಡಿ ಪ್ರಭು, ಪ್ರಾಣದಾನ ಮಾಡಿ. ಹೇಳಿ, ಮೇಲೆ ಹೇಳಿ. ಆ ವಿಭೀಷಣನು ನಿಮ್ಮನ್ನು ಕಂಡು ಹಿಡಿದ ಬಳಿಕ ಏನಾಯ್ತೆಂದು ಹೇಳಿ. ಹೇಳುತ್ತೇವೆ ಪ್ರಭು. ನಾವು ಗೂಢಾಚಾರರೆಂದು ವಿಭೀಷಣ ಹೇಳಿದ ಕೂಡಲೇ ಸಿಟ್ಟಿಗಿದ್ದ ವಾನರರು ನಮ್ಮನ್ನು ಹೊಡೆಯತೊಡಗಿದರು ಪ್ರಭು. ಆಗ ಆ ರಾಮಚಂದ್ರ ನಮಗೆ ಹೊಡೆಯಬಾರದೆಂದು ಆಜ್ಞೆ ಮಾಡಿದ. ಸರಿ ಸರಿ, ಮುಂದೇನಾಯ್ತೆಂದು ಹೇಳಿ. ಮಹಾಪ್ರಭು, ಆ ರಾಮಚಂದ್ರ ಸರ್ವಸನ್ನದ್ಧನಾಗಿ ಸಿದ್ಧನಾಗಿದ್ದಾನೆ. ನಾವು ಅವರ ರಹಸ್ಯಗಳನ್ನು ತಿಳಿದರೂ ಅದು ಅವರಿಗೆ ಮುಖ್ಯವಲ್ಲ. ಅವರಿಗೆ ಧರ್ಮದ ಬೆಂಬಲವಿದೆ ಎಂದು ಅವರೆಲ್ಲರೂ ಆತ್ಮವಿಶ್ವಾಸದಿಂದ ಇದ್ದಾರೆ ಪ್ರಭು. ಇಷ್ಟರಲ್ಲಿ ಅವರು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತಾರೆ. ಅಷ್ಟರೊಳಗೆ ನಾವು ಒಂದು ನಿರ್ಧಾರಕ್ಕೆ ಬರಬೇಕು ಪ್ರಭು. ಅಂದರೆ ಯಾವ ನಿರ್ಧಾರ? ಯುದ್ಧಕ್ಕೆ ಸಿದ್ಧರಾಗಬೇಕು ಅಥವಾ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಎಂದಿಗೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗಬೇಕಲ್ಲವೇ ಪ್ರಭು? ಸ್ವಲ್ಪ ತಡೆಯಿರಿ. ನೀವು ಅದೃಶ್ಯರಾಗಿ ವಾನರ ಸೈನ್ಯನ್ನು ಸಂಚರಿಸಿದೆ ಎಂದು ಹೇಳಿದಿರಲ್ಲ? ಹೌದು ಪ್ರಭು. ಅಲ್ಲಿ ವಾನರ ವೀರರನ್ನು ಕಂಡಿರ? ಹೌದು ಪ್ರಭು, ಕಂಡಿದ್ದೇವೆ. ಅವರ ಶಕ್ತಿ ಸಾಮರ್ಥ್ಯಗಳೇನು, ಅವರಲ್ಲಿ ಯಾರು ಎಷ್ಟು ಬಲಶಾಲಿಗಳು ಎಂಬುದನ್ನು ನನಗೆ ವಿವರಿಸಿ. ಖಂಡಿತವಾಗಿಯೂ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇವೆ ಪ್ರಭು. ನೀವಿನ್ನು ಹೊರಡಬಹುದು. ಅಪ್ಪಣೆ ಪ್ರಭು.
ಬಿಡುಗಡೆಯ ಸಮಯ ಸನ್ನಿಹಿತವಾಗಿದೆಯಲ್ಲ. ಈಗಲಾದರೂ ಆ ನಿರ್ಬಂಧವನ್ನು ಮುರಿದು ಆಹಾರ ಸೇವನೆ ಮಾಡಿದರೇನು ತಪ್ಪು? ನನಗಂತೂ ನೀನು ನಿರಾಹಾರ ವ್ರತ ಮಾಡುತ್ತಿರುವುದರಿಂದ ತುಂಬ ವ್ಯಥೆ ಆಗಿದೆ. ವ್ಯಥೆ ಪಡಬೇಡ ತ್ರಿಜಟೆ, ನನಗಾಗಿ ಚಿಂತಿಸಬೇಡ. ನಿಜವಾದ ಸಂಗತಿ ಎಂದರೆ ನನಗೆ ಹಸಿವು ಬಾಯಾರಿಕೆಗಳೇ ಆಗುತ್ತಿಲ್ಲ. ನನಗೆ ತಿನ್ನುವ ಕುಡಿಯುವ ಅಗತ್ಯವೇ ಇಲ್ಲ. ಹೌದು ತ್ರಿಜಟೆ, ಅದು ದೇವತೆಯ ಅನುಗ್ರಹ. ಹೌದೇ? ಯಾವ ದೇವತೆ ನಿನಗೆ ಇಂಥ ಅನುಗ್ರಹ ಮಾಡಿದ? ದಯಮಾಡಿ ತಿಳಿಸುತ್ತೀಯಾ? ತಿಳಿಸುತ್ತೇನೆ ತ್ರಿಜಟೆ. ದುಷ್ಟ ರಾವಣ ನನ್ನನ್ನು ಇಲ್ಲಿಗೆ ತಂದ ಆರಂಭದಲ್ಲಿ ಸೀತೆ, ದುಃಖತಪ್ತರಾದ ನೀನು ನಿದ್ರಾ ಆಹಾರಗಳನ್ನು ತೊರೆದು ಸಂಕಟ ಪಡುತ್ತಿರುವುದು ಗೊತ್ತಿದೆ. ಅದಕ್ಕಾಗಿಯೇ ಮಂತ್ರಪೂತವಾದ ಈ ಪಾಯಸವನ್ನು ಬ್ರಹ್ಮದೇವನು ಕಳುಹಿಸಿಕೊಟ್ಟಿದ್ದಾನೆ. ಇದನ್ನು ನೀನು ಸೇವಿಸಿದರೆ 1 ವರ್ಷವಾದರೂ ನಿನಗೆ ಹಸಿವು ಬಾಯಾರಿಕೆ ಬಾಧಿಸುವುದಿಲ್ಲ. ನನ್ನ ತಂದೆಯವರಾದ ಜನಕ ಮಹಾರಾಜರಂತೆ, ನನ್ನ ಮಾವನವರಾದ ದಶರಥ ಮಹಾರಾಜರಂತೆ ನೀನು ಕೂಡ ಮಾನ್ಯನಾಗಿರುವೆ. ಹಾಗಾದರೆ ಬ್ರಹ್ಮ ಪ್ರಸಾದಿತ ಈ ಪಾಯಸವನ್ನು ಸೇವಿಸಿ ನಿನ್ನ ಬಿಡುಗಡೆಯ ಶುಭಗಳಿಗೆ ಬರುವವರೆಗೂ ದೃಢಚಿತ್ತಳಾಗು. ದೇವರಾಜ, ನೀನು ಕೊಟ್ಟ ಈ ಪಾಯಸ ರೂಪದ ಹರಿಸ್ಸನ್ನು ರಘುವಂಶದ ಯಶಸ್ಸನ್ನು ಬಯಸಿ ಸೇವಿಸುತ್ತೇನೆ. ಮಹಾಬಲರಾದ ನನ್ನ ಪತಿ ಮತ್ತು ಲಕ್ಷ್ಮಣ ಕ್ಷೇಮದಿಂದ ಇರುವುದಾದರೆ ಈ ಪಾಯಸವು ಅವರಿಬ್ಬರಿಗೂ ಅರ್ಪಿತವಾಗಲಿ. ಆಹಾ ಸೀತೆ, ಸಾಕ್ಷಾತ್ ದೇವತೆಗಳೇ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುವಾಗ ನನ್ನದೇನು ಮಹಾ? ಹಾಗೆನ್ನಬೇಡ ತ್ರಿಜಟೆ. ನೀನು ನನಗೆ ಮಾಡಿದ ಉಪಕಾರ ಆ ದೇವತೆಗಳ ಸಹಾಯದಷ್ಟೇ ದೊಡ್ಡದು. ಅದು ನನ್ನ ಭಾಗ್ಯ. ನಮೋ ರಾವಣೇಶ್ವರ, ನಮೋ ನಮಃ. ರಾಕ್ಷಸಿಯರೇ, ನಿಮ್ಮ ಪ್ರಯತ್ನ ಸಫಲವಾಯಿತೆ. ಈ ಸೀತೆಯು ಮನಸ್ಸು ಬದಲಾಯಿಸಿದಳೆ. ಈ ಲಂಕಾಧೀಶ್ವರನ ಪಲ್ಲಂಗವನ್ನೆರಲು ಸಮ್ಮತಿಯನ್ನು ಸೂಚಿಸಿದಳೆ. ಏಕೆ ಈ ಮೌನ? ಏಕೆ ಮಾತನಾಡುತ್ತಿಲ್ಲ? ನಿಮ್ಮ ಮುಖವೇಕೆ ಮಂಕು ಕವಿದ ಮೋಡದಂತಿದೆ? ಏಕೆ ಬೆಪ್ಪಾಗಿ ನಿಂತಿರುವಿರಿ ಹೇಳಿ? ಮಹಾಪ್ರಭು, ನಾವು ಇಲ್ಲಿಯವರೆಗೂ ತಪ್ಪದೆ ಈ ಸೀತೆಗೆ ಪ್ರತಿದಿನವೂ ನಿಮ್ಮ ಪರಾಕ್ರಮದ ಕಥೆಗಳನ್ನು ಹೇಳುತ್ತಲೇ ಇದ್ದೇವೆ. ನಿಮ್ಮಂತ ಮಹಾವೀರರ ಮಡದಿಯಾಗುವ ಭಾಗ್ಯ ಬಂದಾಗ ಬೇಡವೆಂದು ನಿತ್ಯವೂ ಹೇಳುತ್ತಿದ್ದೇವೆ ಮಹಾಪ್ರಭು. ಆದರೆ ಈ ಸೀತೆ ಸ್ವಲ್ಪವೂ ತನ್ನ ಮನಸ್ಸನ್ನು ಬದಲಾಯಿಸಿದೆ. ದಿನವೂ ರಾಮಧ್ಯಾನವನ್ನು ಮಾಡುತ್ತಿದ್ದಾಳೆ ಮಹಾಪ್ರಭು. ಕ್ಷಮಿಸಿ ಪ್ರಭು, ನಾವು ಸೋತೆವು. ಇವಳ ಮನಸ್ಸನ್ನು ಬದಲಾಯಿಸಲು ನಮ್ಮಿಂದ ಆಗಲಿಲ್ಲ. ಸಾಕು ಸಾಕು ಮಾಡಿ ನಿಮ್ಮ ಸೋಲಿನ ಪ್ರಲಾಪವನ್ನು. ದಾನವ ಸ್ತ್ರೀಯರಾಗಿ ಒಬ್ಬ ಮಾನವ ಸ್ತ್ರೀಯ ಮನಸ್ಸನ್ನು ಪರಿವರ್ತಿಸಲಾಗದೆ ಸೋತೆನೆಂದು ಹೇಳುತ್ತಿರುವರಲ್ಲ, ನಾಚಿಕೆ ಆಗುವುದಿಲ್ಲವ ನಿಮಗೆ? ರಾಕ್ಷಸ ಕುಲಕ್ಕೆ ಅವಮಾನ ನೀವು. ಸೀತೆ, ರಾಕ್ಷಸಿಯರು ವಿಫಲರಾದ ಮಾತ್ರಕ್ಕೆ ನೀನು ಗೆದ್ದೆನೆಂದು ಭಾವಿಸಬೇಡ. ಏ ರಾವಣನ ವಶವಾಗದೆ ಬದುಕಿ ಉಳಿಯಲು ನಿನಗೆ ಅನ್ಯ ಮಾರ್ಗವಿಲ್ಲ, ನೆನಪಿನಲ್ಲಿಡು. ಎಲ್ಲವೋ ದುರಾತ್ಮ, ಮೊದಲು ನೀನು ಬದುಕಿ ಉಳಿಯುವ ದಾರಿಯನ್ನು ಹುಡುಕಿಕೋ. ಅಂದು ಏನೆಂದೆ? ನನ್ನ ಸ್ವಾಮಿ ಈ ಲಂಕೆಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದೆಯಲ್ಲವೇ? ಅಪಾರವಾದ ಸಾಗರವನ್ನು ದಾಟುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದೆಯಲ್ಲವೇ? ಅಂತಹ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಅಸಂಖ್ಯಾತ ವಾನರ ಸೈನ್ಯದೊಂದಿಗೆ ಲಂಕೆಗೆ ಬಂದಿರುವಾಗ ನೀನು ನಿನ್ನ ಜೀವ ಉಳಿಸಿಕೊಳ್ಳಲು
ಎಲ್ಲಿ ತಲೆಮರೆಸಿಕೊಳ್ಳಬೇಕೆಂದು ಯೋಚಿಸು. ಎಲೈ ರಾಕ್ಷಸಿಯರೇ, ಆ ರಾಮನ ವಾನರ ಸೇನೆಯೊಂದಿಗೆ ಲಂಕೆಗೆ ಬಂದಿರುವ ವಿಷಯವನ್ನು ಇವಳಿಗೆ ತಿಳಿಸಿದವರ್ಯಾರು? ಇಲ್ಲ ಪ್ರಭು, ನಾವು ಹೇಳಿಲ್ಲ. ಮಹಾಪ್ರಭು, ಶ್ರೀರಾಮ ಲಂಕೆಗೆ ಬಂದಿರುವ ವಿಷಯ ನಮಗೆ ಗೊತ್ತಿಲ್ಲ. ಇನ್ನು ಇವಳಿಗೆ ಹೇಗೆ ಹೇಳುವುದು? ನಾವು ಸದಾಕಾಲ ಸೀತೆಯ ಕಾವಲನ್ನು ಕಾಯುತ್ತಿದ್ದೇವೆ, ಎಲ್ಲಿಯೂ ಹೋಗಿಲ್ಲ ಮಹಾಪ್ರಭು. ಹೌದು ಮಹಾಪ್ರಭು, ಹೊರಗೆ ನಡೆಯುತ್ತಿರುವ ವಿಚಾರ ನಮಗೆ ತಿಳಿಯದು. ನಾವು ಏನನ್ನೂ ಹೇಳಲಿಲ್ಲ. ಎಂತಹ ಅಸಮರ್ಥರು! ಕರ್ತವ್ಯದಲ್ಲಿ ವಿಫಲರಾಗುತ್ತಿರುವ ನೀವು ತಲೆದಂಡ ತೆರಬೇಕಾಗುತ್ತದೆ. ಎಚ್ಚರ! ಮಗಳೇ ಕೈಕಶಿ, ಬಂದಿರಾ ತಂದೆ? ಕುಳಿತುಕೊಳ್ಳಿ. ಕ್ಷೇಮವೇ ಮಗಳೇ? ಕ್ಷೇಮವಿಲ್ಲದಿರುವುದರಿಂದಲೇ ನಿಮ್ಮನ್ನು ನೆನೆಸಿಕೊಂಡೆ ತಂದೆ. ಮಗಳೇ, ನೀನು ಚಿಂತೆಯಲ್ಲಿರುವಳೆಂಬ ವಿಷಯ ನನಗೆ ತಿಳಿಯಿತು. ಅಷ್ಟರಲ್ಲಿ ನಿನ್ನ ಸಂದೇಶವೂ ಬಂತು. ಈ ಮಾಲ್ಯವಂತನ ಮಗಳಾಗಿ ನೀನು ಚಿಂತೆಯಲ್ಲಿ ತಳಮಳಿಸುವುದನ್ನು ನಾನು ಸಹಿಸಲಾರೆ ಮಗಳೇ. ಹೇಳು ಮಗಳೇ, ನಿನ್ನ ಈ ಚಿಂತೆಗೆ ಕಾರಣವೇನೆಂಬುದನ್ನು ಹೇಳು. ದೈತ್ಯ ಕುಲದ ಹಿರಿಯರಾದ ನಿಮಗೆ ತಿಳಿಯಲಾರದೇನಿದೆ? ನಿಮ್ಮ ಮೊಮ್ಮಗ ರಾವಣನ ವಿಷಯ ನಿಮಗೆ ತಿಳಿದಿರಬಹುದು. ತಿಳಿದಿದೆ ಮಗಳೇ. ಈ ಲಂಕೆ ನಮ್ಮ ಅಸುರರ ಕುಲದ ಹೆಮ್ಮೆ. ನಮ್ಮ ಹಿರಿಯರು ಈ ಲಂಕೆಯನ್ನು ವೈಭವದಿಂದೇ ಆಳಿದರು. ಆದರೆ ಆ ವಿಷ್ಣುವು ನಮ್ಮ ಹಿರಿಯರು ಲಂಕೆಯನ್ನು ತೊರೆದು ಪಾತಾಳವನ್ನು ಸೇರುವಂತೆ ಮಾಡಿದರು. ಆದರೆ ನಿನ್ನ ಮಗ ರಾವಣ ಲಂಕೆಯ ಪ್ರಭುವಾಗಿ ಅಸುರರ ವೈಭವವನ್ನು ಮರಳಿ ದೊರಕುವಂತೆ ಮಾಡಿದ. ಅದಕ್ಕಾಗಿ ನಾನು ಹೆಮ್ಮೆ ಪಡುತ್ತೇನೆ. ಆ ಹೆಮ್ಮೆಯಿಂದಲೇ ಇಂದು ತಲೆ ತಗ್ಗಿಸುವಂತೆ ಮಾಡಿದ್ದಾನೆ ನಿಮ್ಮ ಮೊಮ್ಮಗ ರಾವಣ. ನಿಜ ಕೈಕಸಿ, ಹಲವಾರು ವರಗಳನ್ನು ಪಡೆದು ದೇವಾದಿದೇವತೆಗಳನ್ನು ಗೆದ್ದ ರಾವಣ ಸೀತೆಯ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ. ಸಣ್ಣ ಪುಟ್ಟ ತಪ್ಪಲ್ಲ, ಘನವಾದ ತಪ್ಪನ್ನೇ ಮಾಡಿದ್ದಾನೆ. ರಾವಣನ ಈ ತಪ್ಪು ಎಲ್ಲಿ ಈ ಲಂಕೆಯನ್ನೇ ನಾಶ ಮಾಡುತ್ತದೆಯೋ, ಅವನ ಬದುಕನ್ನು ಕಿತ್ತುಕೊಳ್ಳುತ್ತದೆಯೋ ಎಂದು ನನ್ನ ಸೊಸೆ ಮಂಡೋದರಿ ತುಂಬ ದುಃಖಿತಳಾಗಿದ್ದಾಳೆ. ಅವಳ ದುಃಖವನ್ನು ಕಂಡು ನನಗೂ ಭೀತಿ ಉಂಟಾಗಿದೆ ತಂದೆ. ಮಹಾಪತಿವ್ರತಿಯಾದ ಸೀತೆಯ ಶಾಪ ಎಲ್ಲಿ ರಾವಣನನ್ನು ಸುಟ್ಟು ಬಿಡುತ್ತದೋ ಎಂದು ನನಗೆ ಭಯವಾಗುತ್ತಿದೆ. ಈಗಾಗಲೇ ಸೀತೆಯ ಪತಿಯಾದ ರಾಮಚಂದ್ರ ಸಾಕಷ್ಟು ವಾನರ ಸೈನ್ಯವೊಂದಿಗೆ ಲಂಕೆಗೆ ಬಂದಿದ್ದಾನೆ. ನರವಾನರರಿಂದ ಸಾವಿಲ್ಲವೆಂದು ರಾವಣ ವರ ಪಡೆದಿಲ್ಲ. ಇದೇ ನನ್ನ ಆತಂಕವನ್ನು ಹೆಚ್ಚಿಸಲು ಕಾರಣವಾಗಿದೆ ತಂದೆ. ನಿನ್ನ ಮಾತು ನಿಜ ಮಗಳೇ. ಈ ಘಟನೆಗಳೆಲ್ಲವೂ ರಾವಣನಿಗೆ ವಿರುದ್ಧವಾಗಿರುವಂತೆಯೇ ಇದೆ. ಅವನು ನಂದಿ ಮೊದಲಾದವರುಗಳಿಂದ ಪಡೆದ ಶಾಪವು ಕಾರ್ಯರೂಪಕ್ಕೆ ಬರುವ ಸಂದರ್ಭ ಸೃಷ್ಟಿಯಾಗುತ್ತಿದೆ. ನರವಾನರರೊಡನೆ ಯುದ್ಧ ನಡೆದರೆ ರಾವಣ ಪರಾಭವಗೊಳ್ಳಬಹುದೆಂದು ನನಗೂ ಅನಿಸುತ್ತಿದೆ. ತಂದೆಯೇ, ಇದಕ್ಕೆ ಏನಾದರೂ ಮಾಡಲೇಬೇಕು. ಪಾಪ ಮಂಡೋದರಿಯ ದುಃಖ ನೋಡಲಾಗುತ್ತಿಲ್ಲ. ಮಗಳೇ, ಲಂಕೆಯ ಕ್ಷೇಮಕ್ಕಾಗಿ, ರಾವಣನ ಕ್ಷೇಮಕ್ಕಾಗಿ ನಾವು ಈಗ ಮಾಡಬಹುದಾದ ಒಂದೇ ಕಾರ್ಯವೆಂದರೆ ರಾಮ ರಾವಣರ ಯುದ್ಧ ನಡೆಯದಂತೆ ತಡೆಯುವುದು. ಆದರೆ ಅವನು ಅದನ್ನು ಕೇಳಬೇಕಲ್ಲ. ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಎಂದು ನಾನು ಎಷ್ಟೋ ಬುದ್ಧಿ ಹೇಳಿದೆ. ಆದರೆ ಅವನು ಅದನ್ನು ಕೇಳಲೇ ಇಲ್ಲ. ಕೇಳಬೇಕು ಮಗಳೇ, ಕೇಳಲೇಬೇಕು. ಇಲ್ಲವಾದರೆ ಘೋರ ಅನಾಹುತವಾಗುತ್ತದೆ. ನೀನು ಧೈರ್ಯವಾಗಿರು. ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ನೀನು ನನ್ನ ಜೊತೆಯಲ್ಲೇ ಇರು. ನಿನ್ನ ಮಾತುಗಳನ್ನು ಉಪೇಕ್ಷಿಸಿದಂತೆ ನನ್ನ ಮಾತುಗಳನ್ನು ಉಪೇಕ್ಷಿಸುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. ತಂದೆಯೇ, ಈಗ ನೀವೇ ನಮಗೆ ಆಸರೆ. ಚಿಂತಿಸಬೇಡ ಮಗಳೇ, ಧೈರ್ಯವಾಗಿರು.
ರಾಮನ ಆಗಮನವನ್ನು ನಿನಗೆ ಯಾರು ತಿಳಿಸಿದರೆಂದು ನಮ್ಮ ಪ್ರಭುಗಳಿಗೆ ಹೇಳು. ಆ ವಿಷಯವನ್ನು ನಾವು ನಿನಗೆ ಹೇಳಿಲ್ಲವೆಂದು ಪ್ರಭುಗಳಿಗೆ ತಿಳಿಸು. ಸತ್ಯವೇನೆಂದು ಹೇಳಿ ಪ್ರಭುಗಳ ಕೋಪದಿಂದ ನಮ್ಮನ್ನು ಉಳಿಸು. ಹೌದು ಸೀತೆ, ಪ್ರಭುಗಳ ಸೇವೆಯನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇವೆ ಎಂದು ನೀನೇ ಅವರಿಗೆ ತಿಳಿಸು. ರಾಕ್ಷಸಿಯರೇ, ಹೆದರಬೇಡಿ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯಂತೆ ನಡೆದುಕೊಂಡಿದ್ದೀರಿ. ನನಗೆ ಸಾಕಷ್ಟು ಸಂಕಟ ಕೊಟ್ಟಿದ್ದೀರಿ. ಆದರೆ ಇನ್ನು ಅದಕ್ಕೆಲ್ಲ ಕೊನೆ. ನಿಮ್ಮ ಪ್ರಭು ನನ್ನ ಸ್ವಾಮಿಗೆ ಶರಣಾಗಿ ತಲೆಬಾಗುವ ಕ್ಷಣ ಸನ್ನಿಹಿತವಾಗಿದೆ. ಇಲ್ಲ, ಸಾಧ್ಯವಿಲ್ಲ. ಏ ದಶಕಂಡ ಎಂದಿಗೂ ಯಾರಿಗೂ ಯಾವ ಕಾರಣಕ್ಕೂ ತಲೆಬಾಗುವುದಿಲ್ಲ. ಅದರಲ್ಲೂ ಆ ರಾಮನಿಗೆ ತಲೆಬಾಗುವುದು ಅಸಂಭವ, ಅಸಂಭವ. ಅವಿವೇಕಿ, ಮಹಾಮೂರ್ಖ, ದುರುಳ ರಾವಣ, ನಿನ್ನ ಪ್ರಾಣ ಉಳಿಯಬೇಕೆಂಬ ಆಸೆ ನಿನಗಿದ್ದರೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗಿ ಕ್ಷಮೆ ಕೇಳು. ಇಲ್ಲವಾದರೆ ನಿನ್ನನ್ನು ನನ್ನ ಸ್ವಾಮಿ... ಸಾಕು, ನಿಲ್ಲಿಸು ನಿನ್ನ ಸ್ವಾಮಿಯ ಗುಣಗಾನ. ಆ ರಾಮ ಲಂಕೆಗೆ ಬಂದಿರುವುದು ನನ್ನ ಸಂಹಾರಕ್ಕಲ್ಲ, ಅವನ ಸಂಹಾರಕ್ಕೆ. ಯಾರ ಸಂಹಾರವೆಂದು ತಿಳಿಯಲು ಹೆಚ್ಚು ಸಮಯವಿಲ್ಲ. ರಾಮಬಂಟನಾದ ಹನುಮಂತನೇ ಈ ಲಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿ ಹೋದ. ಅವನನ್ನೇ ಏನು ಮಾಡಲಾಗಲಿಲ್ಲ. ಇನ್ನು ನನ್ನ ರಾಮನನ್ನು ಏನು ಮಾಡಬಲ್ಲೆ? ಅದು ನಿನಗೆ ತಿಳಿಯುತ್ತದೆ. ನನ್ನ ಪರಾಕ್ರಮದ ಪರಿಚಯವಾಗುತ್ತದೆ. ರಾಮನು ಹತನಾಗಿರುವುದನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತೇನೆ. ಆ ರಾಮನ ಮರಣವನ್ನು ಕಂಡ ಮೇಲಾದರೂ ನೀನು ನನ್ನ ವಶಲಾಗಲೇಬೇಕು. ಆಗಲಿ, ಆಗಲಿ. ಆ ರಾಮನ ಶಿರದೊಂದಿಗೆ ಬಂದು ನಿನ್ನನ್ನು ಕಾಣುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.